ಹಾಯ್ ಫ್ರೆಂಡ್ಸ್, ಎಲ್ಲರಿಗೂ ನಮಸ್ಕಾರ. ವೆಲ್ಕಮ್ ಟು ಕಾವ್ಯಸ್ ವೀಕ್ಷಾ ಚಾನಲ್. ಇವತ್ತಿನ ಸ್ಪೆಷಲ್ ರೆಸಿಪಿ ಏನಂದರೆ ಪಂಜಾಬಿ ಸ್ಟೈಲ್ನಲ್ಲಿ ಮಾಡುವಂತಹ ಚೋಲೆ ಮಸಾಲ ಅಥವಾ ಚೋಲೆ ರೆಸಿಪಿ ಹೇಳೋದು ಇವತ್ತಿನ ದಿನ ನಾವು ತಿಳ್ಕೊಳ್ಳೋಣ. ಇದಕ್ಕೆ ನಾವು ಕನ್ನಡದಲ್ಲಿ ಕಾಬೂಲಿ ಕಡಲೆ ಅಂತಲೂ ಕೂಡ ಕರೀತಾರೆ, ಹಾಗೆಯೇ ಇದನ್ನು ಕಡಲೆ ಅಂತಲೂ ಕೂಡ ಕರೀತಾರೆ, ಆದರೆ ಇದು ಬಿಳಿ ಕಡಲೆ ಅಂತಲೂ ಹೇಳ್ಬೋದು. ಇದನ್ನು ನಾನು 100 ಗ್ರಾಮ್ನಷ್ಟು ಹಿಂದಿನ ದಿನ ರಾತ್ರಿಯೇ ನೆನೆ ಹಾಕಿದ್ದೆ. ಈ ರೀತಿಯಾಗಿ ನೆಂದಿದೆ. ಇದನ್ನು ನಾನು ಒಂದು ಕುಕ್ಕರಿಗೆ ಹಾಕ್ಕೊಂಡು ಅಗತ್ಯವಿದ್ದಷ್ಟು, ಅದು ಬೇಯಲಿಕ್ಕೆ ಎಷ್ಟು ಬೇಕೋ ಅಷ್ಟನ್ನು ನೀರು ಹಾಕ್ತಾ ಇದ್ದೀನಿ. ಈ ರೀತಿಯಾಗಿ ಹಾಕ್ಕೊಂಡು ಇದಕ್ಕೆ ನಾನು ಮುಖ್ಯವಾಗಿ ಇದರಲ್ಲಿ ನಾರ್ಮಲಾಗಿ ಹೀಗೆ ಹಾಕಿ ಬೇಯಿಸೋ ಹಾಗಿಲ್ಲ. ಏನು ಮಾಡಬೇಕು ಅಂದರೆ, ಒಂದು ಕಾಟನ್ ಬಟ್ಟೆ ತೊಗೋಬೇಕು. ಇದರಲ್ಲಿ ಅರ್ಧ ಸ್ಪೂನ್ನಷ್ಟು ಟೀ ಪುಡಿ, ಹಾಗೆಯೇ 2ರಿಂದ 3ರಷ್ಟು ಲವಂಗ, 1 ಇಂಚ್ನಷ್ಟು ಚಕ್ಕೆನ ಹಾಕಿ ಈ ರೀತಿಯಾಗಿ ಗಂಟನ್ನು ಕಟ್ಕೋಬೇಕು. ಈ ರೀತಿಯಾಗಿ ಗಂಟನ್ನು ಕಟ್ಕೊಂಡು ಇದರಲ್ಲೇ ಹಾಕಿ ನಾವು ಬೇಯೋದಕ್ಕೆ ಇಡಬೇಕಾಗುತ್ತೆ. ಯಾಕೆ ಈ ರೀತಿ ಮಾಡ್ತೀವಿ ಅಂದರೆ, ಈ ಟೀ ಪುಡಿಯ ಫ್ಲೇವರು ಹಾಗೆಯೇ ಲವಂಗ ಮತ್ತು ಚಕ್ಕೆಯ ಫ್ಲೇವರ್ ಕೂಡ ಆ ಒಂದು ಬಟಾಣಿಯಲ್ಲಿ ಸೇರುತ್ತೆ. ಹಾಗಾಗಿ ಈ ರೀತಿಯಾಗಿ ನಾವು ಗಂಟು ಕಟ್ಟಿ ಬೇಯಿಸೋದ್ರಿಂದ ಟೀ ಪುಡಿ ಅದರಲ್ಲೇ ಮಿಕ್ಸು ಕೂಡ ಆಗೋದಿಲ್ಲ, ಆದರೆ ಫ್ಲೇವರ್ ಮಾತ್ರ ಅದರಲ್ಲಿ ಆ್ಯಡ್ ಆಗುತ್ತೆ. ಇಲ್ಲಿ ನಾನು ಒಂದು ಪಲಾವ್ ಎಲೆ ಹಾಗೆಯೇ ಸ್ವಲ್ಪ ಉಪ್ಪು ಹಾಕಿ ಇಲ್ಲಿ 3ರಿಂದ 4 ವಿಸಲಷ್ಟು ವಿಸಲ್ ಮಾಡ್ಕೊತಾ ಇದ್ದೀನಿ. ನಾವು ಗ್ರೇವಿಗೆ ಬೇಕಾಗಿರೋಂತಹ ಮಸಾಲ ಮಾಡ್ಕೊಳಕ್ಕೋಸ್ಕರ ಇಲ್ಲಿ ಒಂದು ಈರುಳ್ಳಿ, ಒಂದು ಮೀಡಿಯಮ್ ಸೈಜ್ ಈರುಳ್ಳಿನ ನಾನಿಲ್ಲಿ ಗ್ರೈಂಡರ್ಗೆ ಹಾಕ್ಕೊಂಡು ಮಿಕ್ಸರ್ ಜಾರಿಗೆ ಹಾಕ್ಕೊಂಡು ಮಿಕ್ಸರ್ ಮಾಡಿ ಒಂದು ಕಡೆ ಇಟ್ಕೊತಾ ಇದ್ದೀನಿ. ಅದೇ ರೀತಿ ಟೊಮೊಟೊ ಕೂಡ ನಾನಿಲ್ಲಿ ಮಿಕ್ಸರ್ ಮಾಡಿ ಪೇಸ್ಟ್ ಮಾಡಿ ಇಟ್ಕೊತಾ ಇದ್ದೀನಿ. ಇದೇ ಮುಖ್ಯವಾಗಿ ಇರಬೇಕಾಗಿರುವಂತಹ ಮಸಾಲ. ಯಾಕೆಂದರೆ ಕಾಳಿನ ಪಲ್ಯಕ್ಕೆ ಅಥವಾ ಚೋಲೆಗೆ ಮುಖ್ಯವಾಗಿ ಹಾಕುವಂಥ ಪಂಜಾಬಿ ಸ್ಟೈಲಲ್ಲಿ ಹಾಕುವಂತಹ ಪೇಸ್ಟ್ ಇವೆರಡು. ಇದು ಮಸಾಲ ಗ್ರೇವಿ ಮಾಡಲಿಕ್ಕೋಸ್ಕರ ಬೇಕಾಗುತ್ತೆ. ಇಲ್ಲಿ ನಮಗೆ ಬೇಕಾಗಿರೋದು ಟೋಟಲಾಗಿ 1 ಕಪ್ನಷ್ಟು ಈರುಳ್ಳಿ ಪೇಸ್ಟು, 1 ಕಪ್ ಟೊಮೊಟೊ ಪೇಸ್ಟು, ಹಾಗೆಯೇ ಚೋಲೆ ಮಸಾಲ, ಜಿಂಜರ್ ಗಾರ್ಲಿಕ್ ಪೇಸ್ಟು, ಧನಿಯಾ ಪುಡಿ, ಖಾರದ ಪುಡಿ, ಹಾಗೆಯೇ 1 ಈರುಳ್ಳಿ ಸಣ್ಣದಾಗಿ ಹೆಚ್ಕೊಂಡಿರೋಂಥ ಈರುಳ್ಳಿ, ಹಾಗೆಯೇ ಉಪ್ಪು ಕೂಡ ಬೇಕಾಗುತ್ತೆ. ಈಗ ನಾವಿಲ್ಲಿ ಇನ್ನೊಂದು ಕಡೆ ಅಷ್ಟು ರೆಡಿ ಮಾಡ್ಕೊಳ್ಳೋಷ್ಟೊತ್ತಿಗೆ ಇಲ್ಲಿ ಚೋಲೆ ಕೂಡ ಬೆಂದಿದೆ. ಇಲ್ಲಿ ನಾನು ಪಲಾವ್ ಎಲೆ ಮತ್ತು ನಾವು ಗಂಟು ಕಟ್ಟಿಟ್ಟಿದ್ವಲ್ಲ, ಈ ಟೀ ಪುಡಿ ಹಾಕಿ ಗಂಟೇನು ಕಟ್ಟಿಟ್ಟಿದ್ವಿ, ಆ ಗಂಟನ್ನು ತೆಗಿತಾ ಇದ್ದೀನಿ. ನೋಡ್ತಾ ಇದ್ದೀರಲ್ಲ, ಈ ರೀತಿಯಾಗಿ ಬಣ್ಣ ಬರುತ್ತೆ. ಇದು ಟೀ ಪುಡಿ ಹಾಕಿ ಬೇಯಿಸಿರೋದ್ರಿಂದ ಇದರ ಫ್ಲೇವರ್ ಆ ಬಟಾಣಿಯಲ್ಲೂ ಹೋಗಿರುತ್ತೆ, ಹಾಗೆಯೇ ಅದರ ಬಣ್ಣ ಕೂಡ ಚೇಂಜ್ ಆಗಿರುತ್ತೆ. ಈ ರೀತಿಯಾಗಿ ಬೇಯಿಸಿಟ್ಕೊಳ್ಳೋಣ. ಇನ್ನೊಂದು ಕಡೆ ನಾವು 3ರಿಂದ 4 ಸ್ಪೂನಷ್ಟು ಬಾಣಲೆಗೆ ಎಣ್ಣೆ ಹಾಕ್ಕೋಬೇಕು. ಈ ಎಣ್ಣೆಗೆ ನಾವು ಸಾಸಿವೆ ಆಗಲಿ, ಜೀರಿಗೆ, ಕರಿಬೇವು ಈ ರೀತಿ ಹಾಕಿದ್ರೆ ಇದು ಸೌತ್ ಇಂಡಿಯನ್ ಸ್ಟೈಲ್ ಆಗಿಬಿಡುತ್ತೆ. ಆದರೆ ನಾವಿಲ್ಲಿ ಮಾಡ್ತಾ ಇರೋದು ಪಂಜಾಬಿ ಸ್ಟೈಲ್ ಆಗಿರೋದ್ರಿಂದ ನಾವಿಲ್ಲಿ ನೇರವಾಗಿ ಈರುಳ್ಳಿನ ಕಟ್ ಮಾಡಿ ಇಟ್ಕೊಂಡಿದ್ವಲ್ಲ ಸಣ್ಣದಾಗಿ, ಈ ಈರುಳ್ಳಿನ ಹಾಕಿ ಸ್ವಲ್ಪ ಫ್ರೈ ಮಾಡ್ಕೊತಾ ಇದ್ದೀವಿ. ಈ ರೀತಿಯಾಗಿ ಫ್ರೈ ಮಾಡ್ಕೋಬೇಕು. ಈಗ ಇದಕ್ಕೆ 1 ಸ್ಪೂನ್ನಷ್ಟು ಜಿಂಜರ್ ಗಾರ್ಲಿಕ್ ಪೇಸ್ಟನ್ನು ಹಾಕ್ತಾಯಿದ್ದೀನಿ. ಇದು ಕೂಡ ಸಣ್ಣ ಉರಿಯಲ್ಲಿ ಫ್ರೈ ಮಾಡಿಕೊಂಡಾಗ ಇದ್ರ ಅರಮ ಕೂಡ ಚೆನ್ನಾಗಿ ಬರುತ್ತೆ. ಈಗ ನೆಕ್ಸ್ಟ್ ನಾವೇನು ಮಾಡೋಣ, ನಾವು ಪೇಸ್ಟ್ ಮಾಡಿ ಇಟ್ಕೊಂಡಿದ್ವಲ್ಲ ಈರುಳ್ಳಿನ, ಈ ಈರುಳ್ಳಿ ಪೇಸ್ಟ್ನ ಇದಕ್ಕೆ ಹಾಕೋಣ. ಇದ್ರ ಹಸಿ ವಾಸನೆ ಹೋಗಬೇಕು. ಆ ರೀತಿಯಾಗಿ ಇದನ್ನು ಸಣ್ಣ ಉರಿಯಲ್ಲೇ, ಲೋ ಟು ಮೀಡಿಯಮ್ ಉರಿಯಲ್ಲಿ ಇದನ್ನು ನಾವು ಫ್ರೈ ಮಾಡ್ಕೊಳ್ಳೋಣ. ಈ ರೀತಿಯಾಗಿ ಈಗ ನೋಡ್ತಾ ಇದ್ದೀರಲ್ಲ, ಈ ರೀತಿಯಾಗಿ ಫ್ರೈ ಮಾಡಿಕೊಂಡು ಇದು ಸ್ವಲ್ಪ ಬಾಡಿಸ್ಕೊಂಡ್ಮೇಲೆ ನಾವು ಟೊಮೊಟೊ ಪೇಸ್ಟ್ ಮಾಡಿಟ್ಕೊಂಡಿದ್ವಲ್ಲ, ಇದನ್ನು ಕೂಡ ಹಾಕಿ ಇದ್ರ ಹಸಿ ವಾಸನೆ ಹೋಗೋವರೆಗೂ ಕೂಡ ನಾವೇನು ಮಾಡೋಣ, ಫ್ರೈ ಮಾಡ್ಕೊಳ್ಳೋಣ. ಈ ರೀತಿಯಾಗಿ ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡಿಬಿಟ್ಟು ಇದೀಗ ಹಸಿ ವಾಸನೆ ಹೋಗೋವರೆಗೂ ನಾವೀಗ ಲಿಡ್ ಮುಚ್ಚಿಟ್ಟು ಸ್ವಲ್ಪ ಫ್ರೈ ಮಾಡಲಿಕ್ಕೆ ಬಿಡೋಣ. ಈ ರೀತಿಯಾಗಿ ಈಗ ನಮಗೆ ಬೇಕಾಗಿರುವಂತಹ ಮಸಾಲ ಗ್ರೇವಿ. ಓಕೆನಾ? ಈ ರೀತಿಯಾಗಿ ಮುಚ್ಚಿ 2ರಿಂದ 3 ನಿಮಿಷ ಅಥವಾ 3-4 ನಿಮಿಷದವರೆಗೂ ನಾವೇನು ಮಾಡೋಣ, ಇದನ್ನು ಫ್ರೈ ಮಾಡಲಿಕ್ಕೆ ಬಿಡೋಣ, ಫ್ರೈ ಆಗೋಕ್ಕೆ ಬಿಡೋಣ. ನೋಡ್ತಿದ್ದೀರಲ್ಲ, 3ರಿಂದ 4 ನಿಮಿಷ ಆದಮೇಲೆ ಈ ರೀತಿಯಾಗಿ ಹಸಿ ವಾಸನೆ ಹೋಗಿರುತ್ತೆ. ಇವಾಗ ನಾವು ಮುಂದಿನ ಮಸಾಲೆಗಳನ್ನ, ಪುಡಿ ಮಸಾಲೆಗಳನ್ನ ಹಾಕೋಣ. ಏನು ಅಂದರೆ, ಧನಿಯಾ ಪುಡಿ 1 ಸ್ಪೂನಷ್ಟು ಹಾಕಬೇಕು. ಹಾಗೆಯೇ ಅರ್ಧ ಸ್ಪೂನಷ್ಟು ಖಾರದ ಪುಡಿ, 1 ಸ್ಪೂನಷ್ಟು ಚೋಲೆ ಮಸಾಲ,
ಹಾಗೆಯೇ ರುಚಿಗೆ ತಕ್ಕಷ್ಟು ಸ್ವಲ್ಪ ಉಪ್ಪು ಹಾಕಿಬಿಟ್ಟು ಇದನ್ನು ಚೆನ್ನಾಗಿ ಕಲಿಸ್ಬಿಟ್ಟು ಮತ್ತೆ ಇದು ಫ್ರೈ ಆಗೋಕ್ಕೆ ಬಿಡಬೇಕು. ಯಾಕೆಂದರೆ ಇದ್ರ ಮಸಾಲ ಎಲ್ಲ ಆ ಒಂದು ಈರುಳ್ಳಿ ಮತ್ತು ಟೊಮೊಟೊ ಪೇಸ್ಟಲ್ಲಿ ಸೇರಿಕೊಂಡು ಇದರದ್ದೇ ಒಂದು ರೀತಿಯಾಗಿ ಘಮ ಬರುತ್ತೆ. ಹಾಗೆಯೇ ಅದು ಮಸಾಲ ಕೂಡ ರೆಡಿ ಆಗುತ್ತೆ. ಈ ರೀತಿಯಾಗಿ ಕಲಿಸ್ಬಿಟ್ಟು ಚೆನ್ನಾಗಿ ಇದನ್ನು ಮತ್ತೆ 3-4 ನಿಮಿಷದವರೆಗೂ ಫ್ರೈ ಆಗೋಕ್ಕೆ ಬಿಡೋಣ. 3-4 ನಿಮಿಷ ಆಗಿದೆ. ಇವಾಗ ಹೇಗಾಗಿದೆ ಅಂತ ನೋಡೋಣ. ನೋಡಿ, ಸೈಡಲ್ಲೆಲ್ಲ ಸ್ವಲ್ಪ ಎಣ್ಣೆ ಬಿಟ್ಕೊತಾ ಇದೆ. ಈ ರೀತಿಯಾಗಿ ಎಣ್ಣೆ ಬಿಟ್ಕೊಂಡಾಗ ಇದು ಚೆನ್ನಾಗಿ ಫ್ರೈ ಆಗಿದೆ ಅಂತ. ಈಗ ನಾವು ಬೇಯಿಸಿಟ್ಕೊಂಡಿರುವಂತಹ ಚೋಲೆನ ಅಥವಾ ಚಿಕ್ಕ ಪೀಸ್ನ ಏನು ಮಾಡೋಣ, ಇದಕ್ಕೆ ಹಾಕಿಬಿಟ್ಟು ಚೆನ್ನಾಗಿ ಕಲಸೋಣ. ಈ ರೀತಿಯಾಗಿ ಕಲಿಸ್ಬೇಕು. ನಾವು ಚೋಲೆ ಬೇಯಿಸುವಾಗ ಒಂದು ಆಲೂಗಡ್ಡೆ ಕೂಡ ಹಾಕ್ಬೋದು. ಆಲೂಗಡ್ಡೆ ಹಾಕೋದ್ರಿಂದ ಏನಾಗುತ್ತೆ, ಒಂದು ಸ್ವಲ್ಪ ಬೈಂಡಿಂಗ್ ಥರ ಬರುತ್ತೆ ಚೆನ್ನಾಗಿ ಕೂಡ್ಕೊಳ್ಳೋಕ್ಕೆ. ನಾವಿಲ್ಲಿ ಆಲೂಗಡ್ಡೆ ಹಾಕಿಲ್ಲ. ಆದರೂ ನಾವು ಇಲ್ಲಿ ಚೆನ್ನಾಗಿ ಬರೋರಿಗೆ ಏನು ಮಾಡ್ಬೋದು ಅಂದರೆ, ಈ ರೀತಿಯಾಗಿ ಟೊಮೊಟೊ ಸ್ಮ್ಯಾಶರಿಂದ ಸಣ್ಣದಾಗಿ ಸ್ವಲ್ಪ ಸ್ಮ್ಯಾಶ್ ಮಾಡ್ಕೋಬೇಕು. ತುಂಬ ಸ್ಮ್ಯಾಶ್ ಮಾಡ್ಕೋಬಾರ್ದು. ಸ್ವಲ್ಪ ಸ್ಮ್ಯಾಶ್ ಮಾಡಿಕೊಂಡ್ರೆ ಅದೇನಾಗುತ್ತೆ, ಬೈಂಡಿಂಗಿಗೆ ಚೆನ್ನಾಗಾಗುತ್ತೆ. ಆಮೇಲೆ ರಸ ಭರಿತವಾಗಿ ಚೆನ್ನಾಗಿ ಬರುತ್ತೆ ಗ್ರೇವಿ. ಹೀಗಾಗಿ ಈ ರೀತಿ ಸ್ಮ್ಯಾಶ್ ಮಾಡ್ಕೊಂಡಾದ್ಮೇಲೆ ಇನ್ನೂ ಸ್ವಲ್ಪ ಅರ್ಧ ಕಪ್ನಷ್ಟು ನಾನಿಲ್ಲಿ ನೀರನ್ನು ಸೇರಿಸಿ ಇದನ್ನು ಮತ್ತೆ ಸ್ವಲ್ಪ ಫ್ರೈ ಮಾಡ್ತಾಯಿದ್ದೀನಿ, ಕುದಿಯೋಕ್ಕೆ ಬಿಡ್ತಾಯಿದ್ದೀನಿ. ಇದು ಸ್ವಲ್ಪ ಬೇಯಬೇಕು. ಯಾಕೆಂದರೆ ಒಂದಕ್ಕೊಂದು ಎಲ್ಲ ಚೆನ್ನಾಗಿ ಮಸಾಲ ಸೇರ್ಕೋಬೇಕು ಇದರಲ್ಲಿ. ಈ ರೀತಿಯಾಗಿ ಇನ್ನು 2-3 ನಿಮಿಷ ಬೇಯಿಸಾಗಿದೆ. ಈಗ ನೋಡ್ತಿದ್ದೀರಲ್ಲ, ಇದ್ರ ಬಣ್ಣನೂ ಚೆನ್ನಾಗಿ ಬಂದಿದೆ, ಹಾಗೆಯೇ ಚೆನ್ನಾಗಿ ಕೂಡ ಬೆಂದಿದೆ. ಈ ರೀತಿಯಾಗಿ ಪಂಜಾಬಿ ಸ್ಟೈಲಲ್ಲಿ ಮಾಡಿರುವಂಥ ಈ ಚೋಲೆ ರೆಸಿಪಿ ನಿಮಗೆ ಇಷ್ಟ ಆದರೆ ದಯವಿಟ್ಟು ಶೇರ್ ಮಾಡಿ, ಕಮೆಂಟ್ ಮಾಡಿ, ಹಾಗೆಯೇ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಅದು ಮಸಾಲೆ ಬೆಂದಾದಮೇಲೆ ಈಗ ಇಲ್ಲಿ ಇನ್ನೊಂದು ಕಡೆ ನಾವು ಒಗ್ಗರಣೆ ಪ್ಯಾನ್ಗೆ 2-3 ಸ್ಪೂನಷ್ಟು ಎಣ್ಣೆ ಹಾಕ್ಕೊಂಡು ಇದಕ್ಕೆ ಹಸಿಮೆಣ್ಸಿನ್ಕಾಯಿನ ಸೀಳಿರೋ ಹಸಿಮೆಣ್ಸಿನ್ಕಾಯಿ ಹಾಕ್ತಾಯಿದ್ದೀನಿ. ಹಾಗೆಯೇ ಇದಕ್ಕೆ ಉದ್ದಕ್ಕೆ ಸಣ್ಣದಾಗಿ ಹೆಚ್ಚಿರುವಂತಹ ಹಸಿ ಶುಂಠಿ ಕೂಡ ಹಾಕ್ಬೋದು. ನಾನಿಲ್ಲಿ ಹಾಕ್ತಾಯಿಲ್ಲ. ಈ ರೀತಿಯಾಗಿ ಒಗ್ಗರಣೆ ಕೊಟ್ಟು ಮೇಲೆ ಹಾಕಬೇಕು. ಆವಾಗ ಇನ್ನೂ ಚೆನ್ನಾಗಿ ಬರುತ್ತೆ. ಈಗಾಗಲೇ ನಾವು ಒಗ್ಗರಣೆ ಹಾಕಿದ್ವಿ. ನೆಕ್ಸ್ಟ್ ಎಲ್ಲ ಫೈನಲ್ ಆದಮೇಲೆ ಈ ರೀತಿಯಾಗಿ ಮತ್ತೆ ಒಗ್ಗರಣೆ ಹಾಕಿಬಿಟ್ಟು ಸ್ವಲ್ಪ ಫ್ರೆಶ್ ಕೊತ್ತಂಬರಿ ಸೊಪ್ಪನ್ನು ಕೂಡ ಹಾಕಿ ಕಲಸಿದ್ರೆ ಪಂಜಾಬಿ ಸ್ಟೈಲಲ್ಲಿ ರುಚಿಕರವಾಗಿರುವಂತಹ ಚೋಲೆ ಮಸಾಲ ಅಥವಾ ಚೋಲೆ ರೆಸಿಪಿ ರೆಡಿಯಾಗಿದೆ. ಇದನ್ನು ನಾವು ಪೂರಿ ಅಥವಾ ಪರಾಟ ಅಥವಾ ಚೋಲೆ ಭಟೂರ ಅಂತ ಏನು ಕರಿತೀವಲ್ಲ, ಭಟೂರ ಜೊತೆ ಕೂಡ ಇದನ್ನು ಸರ್ವ್ ಮಾಡ್ಬೋದು. ಮುಂದಿನ ದಿನಗಳಲ್ಲಿ ಇದ್ರ ಜೊತೆ ಕಾಂಬಿನೇಷನ್ ಆಗಿರುವಂತಹ ನೆಕ್ಸ್ಟ್ ವಿಡಿಯೋದಲ್ಲಿ ಭಟೂರ ರೆಸಿಪಿ ಕೂಡ ಬರುತ್ತೆ. ಅದನ್ನು ಕೂಡ ನೋಡಿ ಹೇಗಿದೆ ಅಂತ ಕಮೆಂಟ್ ಮಾಡಿ ತಿಳಿಸಿ. ಸಬ್ಸ್ಕ್ರೈಬ್ ಮಾಡಿ ನನ್ನ ಚಾನಲ್ನ. ಬಿಸಿ ಬಿಸಿಯಾಗಿರುವಂತಹ ಪಂಜಾಬಿ ಸ್ಟೈಲ್ ಚೋಲೆ ರೆಡಿಯಾಗಿದೆ. ಹೇಗಿದೆ ಅಂತ ಕಮೆಂಟ್ ಮಾಡಿ ತಿಳಿಸಿ. ಹಾಗೆಯೇ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ದಯವಿಟ್ಟು ಮರಿಬೇಡಿ. ನಮಸ್ಕಾರ.